ಇನ್ನು ನಿನ್ನೆ ರಾತ್ರಿ ಬೆಂಗಳೂರಿನ ಜಗಜೀವನ್ ರಾಮ್ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಅಪ್ರಾಪ್ತರು ಕಲ್ಲು ತೂರಿದ್ರು ಅಂತಕ್ಕಂಥದ್ದು. ಸೊ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅಪ್ರಾಪ್ತರನ್ನ ಬಂಧಿಸಿದ್ದಾರೆ ಪೊಲೀಸರು. ಸದ್ಯಕ್ಕೆ 3 ಜನರನ್ನು. ಆದರೆ ಇದು ಅಪ್ರಾಪ್ತರು ಮಾಡಿರುವ ಕೆಲಸ ಅಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೃತ್ಯ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಓಂ ಶಕ್ತಿ ದೇವಸ್ಥಾನದ ಅರ್ಚಕ ಶಶಿಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇದು ಅಪ್ರಾಪ್ತರು ಮಾಡಿರೋದಲ್ಲ. ಒಂದು ವೇಳೆ ಅಪ್ರಾಪ್ತರೇ ಮಾಡಿದರೂ ಕೂಡ ಅದನ್ನು ಬೇರೆ ಯಾರೋ ಹೇಳಿ ಮಾಡಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ಅಂತ ಆರೋಪ. ಜೆಜೆಆರ್ ನಗರದಲ್ಲಿ ಓಂ ಶಕ್ತಿ ದೇವಸ್ಥಾನದ ರಥದ ಮೇಲೆ ಕಲ್ಲು ಎಸೆತ ಪ್ರಕರಣ ಸಂಬಂಧ ನಮ್ಮ ಜೊತೆ ದೇವಸ್ಥಾನದ ಮುಖ್ಯಸ್ಥರು ಶಶಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇವತ್ತು ಶಾಸಕರ ಜೊತೆ ಸ್ಟೇಷನಲ್ಲಿ ಚರ್ಚೆ ಆಯಿತು, ಮಾತುಕತೆ ಆಯಿತು, ಏನು ನಿರ್ಧಾರಕ್ಕೆ ಬಂದಿದೆ? ಏನು ನಿರ್ಧಾರ ಸಭೆ ಅಲ್ಲ, ಇದು ಮನವರಿಕೆ ಸಭೆ. ನಮ್ಮ ನೋವು ಏನಿದೆ, ಅಲ್ಲಿ ಏನು ನಾವು ಕಷ್ಟದಿಂದ ಬದುಕ್ತಾ ಇದ್ದೀವಿ, ಅದನ್ನು ಕುಲಂಕುಷವಾಗಿ ಓಪನ್ ಆಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಮ್ಮ ತೊಂದರೆಗಳಿಗೆ ಅವ್ರು ತಿಳಿಸಿದ್ದೀವಿ. ಏನು ನಿನ್ನೆ ಇವತ್ತು 3 ಜನ ಹುಡುಗರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಹುಡುಗರೇ ಮಾಡಿದಾರ ಅಥವಾ ಅದರಿಂದ ಯಾವುದಾದ್ರು ಕಾಣದ ಕೈ ಕೆಲಸ ಮಾಡ್ತಾ ಇದೆಯೇನೋ, ಅದು ನೀವು ರಾಜಕೀಯವಾಗಿ ಅದನ್ನು ತನಿಖೆ ಮಾಡಬೇಕು ಅಂದ್ಬಿಟ್ಟು ಒತ್ತಾಯ ಮಾಡಿದ್ದೀವಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ 3 ಜನ ಅಪ್ರಾಪ್ತರ ಬಂಧನ? ಖಂಡಿತ ಆಗ್ಬೋದು ಸರ್. ತನಿಖೆ ಆದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅವರು ಇದ್ದಾರೆ ಅಂತ ಹೇಳ್ತೀರಾ? ಹೇಗೆ ಅದು ಗೊತ್ತಾಗಬೇಕು ಸರ್, ತನಿಖೆ ಮುಖಾಂತರ ಗೊತ್ತಾಗುತ್ತೆ ಸರ್. ತನಿಖೆ ಮಾಡಿದ್ರೆ ಗೊತ್ತಾಗೋದು. ಇದು ಇಷ್ಟು ದೇವಸ್ಥಾನದ ಮುಖ್ಯಸ್ಥರು ಶಶಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಪಾಪ ಅಲ್ಲೇನೋ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ, ತುಂಬ ದಿನಗಳಿಂದ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ನಮ್ಮನ್ನು ಇಲ್ಲಿಂದ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೀತಾ ಇದೆ, ನಾವೆಲ್ಲ ಈ ಏರಿಯಾ ಬಿಟ್ಟು ಹೋಗಬೇಕು ಅಂತಂದ್ಬಿಟ್ಟು ಅಂತ ಒಂದಷ್ಟು ಹೇಳ್ಕೊಂಡಿದ್ದಾರೆ. ಜಮೀರ್ ಅವರು ಬಂದಿದ್ದರು, ನೋಡೋಣ ಇದಕ್ಕೇನು ಅಂತ್ಯವನ್ನು ಕೊಡ್ತಾರೆ ಅಂತ.